ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಿಎನ್ಎಸ್ ವಿಸ್ತಾರ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾನಸ. ಸಿನಿಮಾ ಸೂಪರ್ ಹಿಟ್ ಆದ್ರೆ ಬರೀ ಹೀರೋಗಳಿಗಷ್ಟೇ ಅದೃಷ್ಟ ಕುಲಾಯಿಸೋದಿಲ್ಲ, ಪ್ರತಿಭಾವಂತ ಪೋಷಕ ನಟರಿಗೂ ಕೂಡ ಲಕ್ ಕುಲಾಯಿಸುತ್ತೆ. ಅದಕ್ಕೆ ಉದಾಹರಣೆ ಅಂದ್ರೆ ಬಾಲಿವುಡ್ ಬ್ಲಾಕ್ ಬಾಸ್ಟರ್ ಧುರಂಧರ್ ಸರಣಿ 3,000 ಕೋಟಿ ಕಲೆಕ್ಷನ್ ಅನ್ನ ಮಾಡಿದ್ದಕ್ಕೆ ಹಿರಿಯ ನಟ ಆಗಿರುವಂತಹ ರಾಕೇಶ್ ಬೇಡಿಗೆ ಸಿಕ್ಕಿದೆ ಬರೋಬ್ಬರಿ 1 ಕೋಟಿ ರೂಪಾಯಿ ಬೋನಸ್. ರಣವೀರ್ ಸಿಂಗ್ ನಾಯಕತ್ವದ ಈ ಸ್ಪೈ ಥ್ರಿಲ್ಲರ್ ನಲ್ಲಿ ರಾಕೇಶ್ ಬೇಡಿ ಅವರು ಪಾಕಿಸ್ತಾನಿ ರಾಜಕಾರಣಿ ಜಮೀಲ್ ಜಮಾಲಿ ಎಂಬ ಚಾಣಾಕ್ಷ ಪಾತ್ರಕ್ಕೆ ಜೀವವನ್ನ ತುಂಬಿದ್ರು. ಇವರ ಕಾಮಿಡಿ ಮತ್ತು ಗಂಭೀರ ನಟನೆಯ ಮಿಶ್ರಣಕ್ಕೆ ಜನ ಫಿದಾ ಆಗಿದ್ರು. ಅಷ್ಟೇ ಅಲ್ಲ, ಇವರ ಸಂಭಾಷಣೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಈಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ವು ಕೂಡ ಈ ಸಂಭಾಷಣೆಗಳು. ನಿಜಕ್ಕೂ ಅಚ್ಚರಿಯ ವಿಷಯ ಅಂದ್ರೆ ಈ ಚಿತ್ರಕ್ಕಾಗಿ ರಾಕೇಶ್ ಬೇಡಿ ಅವರಿಗೆ ನಿಗದಿಯಾಗಿದ್ದಂತಹ ಸಂಭಾವನೆ ಕೇವಲ 50 ಲಕ್ಷ ರೂಪಾಯಿ ಮಾತ್ರ. ಆದ್ರೆ ಸಿನಿಮಾ 3,000 ಕೋಟಿ ಗಳಿಸಿದ ಮೇಲೆ ಅವರ ಅದ್ಭುತ ನಟನೆಯನ್ನ ಕಂಡು ನಿರ್ಮಾಪಕ ಲೋಕೇಶ್ ಧರ್ ಮತ್ತು ನಿರ್ದೇಶಕ ಆದಿತ್ಯ ಧರ್ ಖುಷಿಯಾಗಿದ್ದಾರೆ. ಸಂಭಾವನೆಗಿಂತ 2 ಪಟ್ಟು ಹೆಚ್ಚು ಅಂದ್ರೆ 1 ಕೋಟಿ ರೂಪಾಯಿ ಬೋನಸ್ ಚೆಕ್ ಅನ್ನ ನೀಡಿದ್ದಾರೆ. ಅಕ್ಷಯ್ ಖನ್ನಾ, ಸಂಜಯ್ ದತ್ ಅವರಂತಹ ಘಟಾನುಘಟಿ ನಟರಿರುವಂತಹ ಈ ಸಿನಿಮಾದಲ್ಲಿ ರಾಕೇಶ್ ಬೇಡಿ ಸಖತ್ ಹೈಲೈಟ್ ಆಗಿದ್ದಾರೆ. ನಿರ್ಮಾಪಕರ ಈ ಉದಾರ ಮನಸ್ಸಿಗೆ ಈಗ ಸಿನಿಮಾ ಪ್ರಿಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.